ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಕೌಟುಂಬಿಕ ಕಲಹಕ್ಕೆ ವ್ಯಕ್ತಿಯ ಬರ್ಬರ ಕೊಲೆಯಾಗಿದೆ. ಅತ್ತೆ ಮಾವ ಹೆಂಡತಿಯಿಂದಲೇ ನಡೀತಾ ಭೀಕರ ಹತ್ಯೆ ಅಂತ. 4 ವರ್ಷಗಳ ಹಿಂದೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ದಂತ ಜೋಡಿ ಇದು. ಹಾಗಾದ್ರೆ ಹತ್ಯೆ ಆಗೋದಕ್ಕೆ ಕಾರಣ ಏನು? ಹತ್ಯೆ ಮಾಡಿದ್ಯಾರು? ಮದುವೆ ಆಗಿ 2 ತಿಂಗಳಿಗೆ ತೌಫಿಕ್ ಪಾಷಾ ಸುಹಾನಾ ಗಲಾಟೆ ಮಾಡ್ಕೊಳ್ತಾ ಇದ್ರು. ಆ ಗಲಾಟೆನೇ ಈ ಕೊಲೆಯಲ್ಲಿ ಅಂತ್ಯ ಆಯ್ತಾ? ಏನಾಯ್ತು ಹಾಗಾದ್ರೆ ಆ ಕುಟುಂಬಸ್ಥರ ಮಧ್ಯೆ? 4 ವರ್ಷಗಳ ಹಿಂದೆ ಲವ್ ಮಾಡಿ ಮನೆಯವ್ರನ್ನ ಒಪ್ಪಿಸಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿತ್ತು. ಅತ್ತೆ ಮನೆ ಬಿಟ್ಟು ಬೇರೆ ಕಡೆ ವಾಸವಾಗಿದ್ರು ತೌಫಿಕ್ ಮತ್ತೆ ಸುಹಾನಾ. ಗಂಡ ಹೆಂಡತಿ ಇಬ್ರು ಚೆನ್ನಾಗಿರ್ತಾರೆ ಬಿಡು ಅಂತ ಅನ್ಕೊಂಡಿದ್ರು ಅವರ ಪೋಷಕರು. ಆದ್ರೆ ಈಗ ತೌಫಿಕ್ ಕೊಲೆಯಾಗಿದೆ. ಒಂದು 9 ಗಂಟೆಗೆ ನನಗೆ ಕಾಲ್ ಮಾಡಿದ್ರು. ಹಂಗೆ ನನ್ನ ಮಗ ಏನೋ ಪ್ರಾಬ್ಲಮ್ ಆಗಿ ತೀರೋಗ್ಬಿಟ್ಟದೆ ಅಂತ ಹೇಳ್ತಾ ಇದ್ರು. ನಾನು ಏನಕ್ಕೆ ಹೆಂಗೆ ಅಂತ ಕೇಳಿದ್ಕೆ ಹಿಂಗೆ ಅಂತ ನಮ್ಗೆ ಗೊತ್ತಿಲ್ಲ, ಬನ್ನಿ ನೋಡೋಣ ಅಂತ ಹೇಳಿದ್ರು. ನಾನು ಬರುವಾಗ ಆಸ್ಪತ್ರೆಗೆ ಹೋಗುವಾಗ ಎಲ್ಲ ತೀರೋಗ್ಬಿಟ್ಟಿದ್ದಾವು. ಅಲ್ಲಿ ಹೋಗಿ ವಿಚಾರಣೆ ಮಾಡಿದ್ಕೆ ಹಿಂಗೆ ಜಗಳ ಮಾಡ್ತಾಯಿದ್ರು. 3-4 ದಿನದಿಂದ 3-4 ದಿನ ಜಗಳ ನಡೀತಾ ಇತ್ತು. ಹಿಂಗೆ ಏನೋ ಜಗಳ ಆಗಿ ನಮಗೆ ಗೊತ್ತಿಲ್ಲ ಯಾರು ಯಾರಿಗೆ ಗಂಡ ಹೆಂಡತಿ ಜಗಳ ಮಾಡ್ತಾ ಇದ್ರು. ಯಾರು ಹೊಡೆದವ್ರೆ, ಅವ್ರು ಹೊಡೆದವ್ರ ಇಲ್ಲ ಏನು ಮಾಡೋರೆ ಅವ್ರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಕ್ಕಪಕ್ಕ ಅವರು. ಆದಮೇಲೆ ಏನಾಯಿತು, ಇದು ಪೋಸ್ಟ್ ಮಾರ್ಟಮ್ಗೆ ತೊಗೊಂಡೋಗವ್ರೆ. ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಏನಾಗ್ತದೆ ಏನಿಲ್ಲ ಗೊತ್ತಾಗ್ತದೆ. ನೀವು ಸ್ಪಾಟಿಗೆ ಹೋದಾಗ ಅವ್ರ ಹೆಂಡತಿ ಇದ್ರ ಅಲ್ಲಿ ಏನು ಮಾತಾಡಿದ್ರು ಅವರು? ಹೆಂಡತಿ ಇದ್ರು, ನಕ್ಕೊಂಡು ಏನು ಸ್ವಲ್ಪ ಟೆನ್ಷನ್ ಇಲ್ಲ ಏನಿಲ್ಲ, ನಕ್ಕೊಂಡು ಆರಾಮಾಗಿ ಇದ್ರು ಅವರು. ನಮ್ಮ ತಂಗಿ ಒಂದು 9 ಗಂಟೆಗೆ ನನಗೆ ಕಾಲ್ ಮಾಡಿದ್ರು. ಹಂಗೆ ನನ್ನ ಮಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಇಲ್ಲಿ ಪ್ರೀತಿಸಿ ಮನೇಲಿ ಒಪ್ಪಿಸಿ ಮದುವೆ ಆದಂತ ದಂಪತಿ ಗಲಾಟೆ ಯಾವ ಕಾರಣಕ್ಕಾಗಿತ್ತು, ಮತ್ತೆ ಮರ್ಡರ್ ಮಾಡಿದ್ದು ಯಾವಾಗ? ಸದ್ಯಕ್ಕೆ ಪೊಲೀಸ್ ಠಾಣೆಯಲ್ಲಿ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ಸೌಖ್ಯ ಏನಂದ್ರೆ, ಇನ್ನು ಈ ಒಂದು ಆ ಕೊಲೆಯ ಹಿಂದೆ ಎಲ್ಲೊಂದ್ ಕಡೆ ಹೆಂಡತಿ ಆಗಿರುವಂತಹ ಆಕೆಯ ಸುಹಾನಾ ಅಂತ ಏನಿದ್ದಾಳೆ, ಆಕೆಯ ಕೈವಾಡ ಇದೆಯಾ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಿರುವಂತದ್ದು. ಈಗಾಗಲೇ ಈಗ ತೌಫಿಕ್ ಪಾಷಾ ಏನಿದ್ದಾನೆ ಆತನ ಕುಟುಂಬಸ್ಥರು ಕೂಡ ಈಗಾಗಲೇ ಆ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಇವರಿಬ್ರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ. ಆದ್ರೆ ಕೌಟುಂಬಿಕ ಕಲಹ ಆಗತ್ತೆ ಮೊದ್ಲಿಗೆ. ಆ ನಂತರ ಅವರು ಕೂಡ ಗೌರಿಪಾಳ್ಯದಲ್ಲಿ ಇರ್ತಾರೆ. ಆ ನಂತರ ಬೇರೆ ಮನೆ ಮಾಡ್ಕೊಂಡ್ ಬರ್ತಾರೆ. ಅದಾದ ನಂತರ ಮತ್ತೆ ಕೂಡ ಅವರ ಏನೋ ಕೌಟುಂಬಿಕ ಕಲಹ ಮುಂದುವರಿಯುತ್ತೆ. ಆಗ ಏನು ಹುಡುಗಿಯ ಮನೇಲೆ ಕೂಡ ಈತ ವಾಸ ಇರ್ತಾನೆ. ಹೋಗ್ಲಿ ಬಿಡು ನನ್ನ ಹೆಂಡತಿನೇ ಅಂತ ಹೇಳಿ. ಆದ್ರೂ ಕೂಡ ಇವರ ಗಲಾಟೆ ಮಿತಿ ಮೀರಿರುತ್ತೆ. ನಿನ್ನೆ ಕೂಡ ಆತನ ಏಕಾಏಕಿ ಅವರ ಅತ್ತೆ ಮತ್ತೆ ಮಾವ ಹೆಂಡತಿ 3 ಜನರು ಕೂಡ ಈಗಾಗಲೇ ಅವರನ್ನ ಆತನನ್ನ ಕೊಲೆ ಮಾಡಿದ ಒಂದು ಆರೋಪ ಕೂಡ ಈಗಾಗಲೇ ಅವ್ರ ಮೇಲೆ ಕೂಡ ಕೇಳಿ ಬಂದಿರುವಂತದ್ದು. ನಿನ್ನೆ ಕೂಡ ಈತನ ಸಂಬಂಧಿಕರು ಮನೆಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಆತ ಕೂಡ ಬೆಡ್ ಮೇಲೆ ಬಿದ್ದಿರ್ತಾನೆ. ಆಗ ಅದನ್ನ ನೋಡಿದಂತವ್ರು ಕೂಡ ಈಗಾಗಲೇ ಪೊಲೀಸ್ ಠಾಣೆಗೂ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಈಗಾಗಲೇ ಆ ಒಂದು ಮೃತದೇಹವನ್ನು ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸಿ ಆ ಒಂದು ರಿಪೋರ್ಟ್ಗಾಗೂ ಕೂಡ ಕಾಯ್ತಿದ್ದಾರೆ. ಸದ್ಯ ಮರಣೋತ್ತರ ಪರೀಕ್ಷೆ ಕೂಡ ಮುಗ್ದಿದೆ, ಆದ್ರೆ ರಿಪೋರ್ಟ್ ಇನ್ನು ಬಾಕಿ ಇದೆ. ಸೊ ಹೀಗಾಗಿ ರಿಪೋರ್ಟ್ ಬಂದ ನಂತರದಲ್ಲಿ ಯಾವ ಆಯುಧದಿಂದ ಇವರು ಹೊಡೆದು ಸಾಯಿಸಿದ್ದಾರೆ ಮತ್ತೆ ಯಾವ ಕಾರಣದಿಂದ ಇವರು ಸಾಯಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟು ವಿಚಾರಗಳು ಕೂಡ ಹೊರ ಬರಬೇಕಾಗಿದೆ. ಸೊ ಹೀಗಾಗಿ ಪೊಲೀಸರು ಕೂಡ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಸೌಖ್ಯ. ಥ್ಯಾಂಕ್ ಯು ಅಜಯ್ ಮಾಹಿತಿಗೆ.